ಹಂಗೆ ಗುಂಡ್ರಾಯರ ಕಾಲ ಕೂಡ ನಾನು ಗಮನಿಸಿದ್ದೇನೆ, ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ನಾವೆಲ್ಲ ನೋಡಿದ್ದೇವೆ. ಗುಂಡ್ರಾಯರು ಅವರ ಆಳ್ತ ಕೂಡ ನಾವು ಗಮನಿಸಿದ್ದೇವೆ. ದಿಟ್ಟವಾದಂಥ ಕೆಲವು ತೀರ್ಮಾನಗಳು, ರಾಮಕೃಷ್ಣೇಗೌಡರ ಪರಿಶುದ್ಧವಾದಂಥ ಆಳ್ತ. ಇವತ್ತು ನಾವು ಅಷ್ಟು ಪಾರ್ಲಿಮೆಂಟಲ್ಲಿ ಅಷ್ಟು ದೊಡ್ಡ ಸೀಟು ಗೆದ್ದಿದ್ದು, ನಾವು ಒಂದೇ ಒಂದು ಸೀಟ್ ಮಾತ್ರ ಹೋಯ್ತು. ಅಷ್ಟು ಸೀಟ್ ಗೆದ್ದಿದ್ರು ಕೂಡ ಕೊನೆಗೆ ಅವರು ನನಗೆ ಆಳ್ತ ಸಿಕ್ಕಲಿಲ್ಲ ಅಂತೇಳಿ, ಜನ ಆಶೀರ್ವಾದ ಮಾಡಲಿಲ್ಲ ಅಂತೇಳಿ ಇಮಿಡಿಯೇಟಾಗಿ ಅಸೆಂಬ್ಲಿನ ಡಿಸಾಲ್ವ್ ಮಾಡಿಬಿಟ್ರು. ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ. ಸೊ ನನಗೆ ನಮ್ಮ ರೇವಣ್ಣ ರೇವಣ್ಣ ಅಂತೀನಿ, ರಾಮಲಿಂಗಾರೆಡ್ಡಿ, ನಾವೆಲ್ಲ ಅಸೆಂಬ್ಲಿಗೆ ನಮಗೆಲ್ಲ ಟಿಕೆಟ್ ಕೊಟ್ಟಿದ್ರು. ತಮಗೂ ಕೂಡ ಗೊತ್ತಿತ್ತು, ತಾವು ಕೂಡ ಅದರಲ್ಲಿ ಆ ಸಂದರ್ಭದಲ್ಲಿದ್ರಿ. ಸೊ ದೊಡ್ಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷದ ಅಲೆ. ಆದರೆ ಕರ್ನಾಟಕ ರಾಜ್ಯ ಆ ಅಲೆನ ಒಪ್ಪದೆ ಅವತ್ತು ರಾಮಕೃಷ್ಣ ಹೆಗಡೆಯವ್ರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಮಾಡಿದ್ರು. ಸೊ ಮುಖ್ಯಮಂತ್ರಿ ಮಾಡಿ ನಾವೆಲ್ಲ ಸೋತು. ನಾವೆಲ್ಲ ಭಾಳ ಜನ ಯಂಗ್ಸ್ಟರ್ಸ್ಗೆಲ್ಲ ಬೇಕಾದಷ್ಟು ಟಿಕೆಟ್ ಸಿಕ್ತು. ನಾನು 85ರಲ್ಲಿ ದೇವೇಗೌಡರ ಮೇಲೆ ಚುನಾವಣೆಗೆ ಸೋತೆ. ನೀವೆಲ್ಲ ಜೊತೆಲಿದ್ದೋ. ನೀವು ಶೇಷಾದ್ರಿಪುರಂ ಕಾಲೇಜು, ನಾನು PUCಲಿ HKS ಕಾಲೇಜು, ನಮ್ಮ ವಂಶಿ ಸಾಹೇಬರು ನಿಮ್ಮ ಸ್ಟೂಡೆಂಟ್. ನಾನು ನೀವು ನನಗೆ ನಿಮ್ಮ ಕಾಲೇಜಲ್ಲೇ ನಾನು PUC ಓದಿದ್ದು. ನನಗೊಂದಿನ PUC ಕರೆದು ಸನ್ಮಾನ ಕೂಡ ಮಾಡಿದ್ರು ಅವ್ರ ಕಾಲೇಜವರು. ಅದಾದಮೇಲೆ ರೇಣುಕಾಚಾರ್ಯ ಕಾಲೇಜಲ್ಲಿದ್ದೆ. ಅಲ್ಲಿದ್ದಾಗ ಫೈನಲ್ ಡಿಗ್ರಿ ಸ್ಟೂಡೆಂಟು. ಹರಿಪ್ರಸಾದ್ ಸಾಹೇಬ್ರೆಲ್ಲ ನಮಗೆಲ್ಲ ಸೀನಿಯರು. ಅವರು ಕೂಡ 1-2-3 ವರ್ಷ ಮುಂದಕ್ಕಿದ್ದವರು. ಸೊ ನೀವು ಶೇಷಾದ್ರಿಪುರಮಲ್ಲಿದ್ದಿ, ನಾನಲ್ಲಿದ್ದೆ. ಈಗ ನಾನು ನಿಮಗೆ ನಮ್ಮ ಸ್ಪೀಕರ್ ಅವರು, ನನ್ನ ಕೆಳಗಡೆ ನೀವು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಿ. ಈಗ ನೀವು ನಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ನಿಮ್ಗೇನು ಗೌರವ ಕೊಡಬೇಕು ಖಂಡಿತ ನಾವೆಲ್ಲ ಗೌರವನ ಕೊಡ್ತೇವೆ. ಇದಲ್ಲದೆ ರಾಮಕೃಷ್ಣ ಹೆಗಡೆಯವರ ಪರಿಶುದ್ಧವಾದಂಥ ಆಳ್ತ ಇತ್ತಲ್ಲ, ಆ ಆಳ್ತಕ್ಕೆ ಜನ ಯಾವ ರೀತಿ ಗೌರವ ಕೊಡ್ತಿದ್ರು ಅಂತ ಕೂಡ ನನಗೆ ಅರಿವಿದೆ. ಬೊಮ್ಮಾಯಿ ಸಾಹೇಬರು ಅವ್ರನ್ನ ಹೆಂಗೆ ತೆಗೆದ್ರು ಅಂತ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ. ಅದಾದಮೇಲೆ ಬಂಗಾರಪ್ಪನವರ ಸಂಪುಟದಲ್ಲಿ ನನಗೊಂದು ಚಿಕ್ಕ ಅವಕಾಶ ಅವತ್ತು ಮಾಡಿಕೊಟ್ರು. ಅದೊಂದು ದೊಡ್ಡ ಇತಿಹಾಸ ಇದೆ, ಯಾವುದಾದ್ರು ಬೇರೆ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದು ಆಗ ನಾವು ನೀರಾವರಿಗೆ, ರೈತರಿಗೆ ಏನು ನೀರಾವರಿಗೆ ನಾವು ಫ್ರೀ ಕರೆಂಟ್ ಕೊಡಬೇಕು ಅಂತ ಕೇಳಿ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ, ಇವತ್ತು ಅದು ಬರೀ 1,000 ಕೋಟಿಗಿತ್ತು. ಇವತ್ತು 22,000 ಕೋಟಿ ಕೊಡ್ತಾ ಇದ್ದೀವಿ ರೈತರಿಗೆ. ಅಂದರೆ ಆ ಕಾರ್ಯಕ್ರಮನ ತೆಗಿಯೋಕ್ಕಾಗಲಿಲ್ಲ. ಬಂಗಾರಪ್ಪನವ್ರು ಇಲ್ಲ, ಆದರೆ ಅವ್ರ ಹೆಸರು ಇನ್ನೂ ಉಳಿದಿದೆ. ಅವ್ರ ಹೆಸರು ಕೂಡ ಇವತ್ತು ಉಳಿದಿದೆ. ನಮ್ಮ ಹಳ್ಳಿ ದೇವಸ್ಥಾನಗಳಿಗೆ ಬಂಗಾರಪ್ಪನವರು ಆಶ್ರಯ, ಆರಾಧನಾ, ಅಕ್ಷಯ ಅಂಥೇಳಿ, ವಿಶ್ವ ಅಂಥೇಳಿ ಕೆಲವು ಹೆಸರಿಟ್ಟರು. ಅವ್ರದ್ದೇ ಆದಂಥ ಸಾಹಿತ್ಯ ಲೋಕದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ರು ಕೂಡ ನಾವೆಲ್ಲ ನೋಡಿದ್ದೇವೆ. ಸೊ ಹಂಗೆ ಅದಾದ ಮೇಲೆ ಇವತ್ತು ವೀರಪ್ಪ ಮೊಯ್ಲಿಯವರು ಕೂಡ ಇಡೀ ಶಿಕ್ಷಣ ವ್ಯವಸ್ಥೆಗೆ CET ಅಂತ ಪ್ರಾರಂಭ ಮಾಡಿಸಿದ್ದು ವೀರಪ್ಪ ಮೊಯ್ಲಿಯವರು. ನಮಗೆ ಇವತ್ತು ಇಡೀ ರಾಷ್ಟ್ರಕ್ಕೆ ಇವತ್ತೇನಾದ್ರು ದೊಡ್ಡ ದೊಡ್ಡ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಡಾಕ್ಟರ್ಸು ನಮ್ಮ ರಾಜ್ಯದಲ್ಲಿ ಇತ್ತು. ಇವ್ರ ಕಾಲದಲ್ಲಿ, ಒಡೆಯವ್ರ ಕಾಲದಿಂದ ಕೂಡ ಪ್ರಾರಂಭ ಮಾಡಿ ಇತ್ತು. ಆದರೆ ಅವತ್ತಿನ ಕಾಲದಲ್ಲಿ ಮೊಯ್ಲಿಯವರು ಇಂಡಸ್ಟ್ರೀಸ್ ಮಿನಿಸ್ಟ್ರು, SM ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಾಗ ಎಲೆಕ್ಟ್ರಾನಿಕ್ ಸಿಟಿ ಅವತ್ತು ಪ್ರಾರಂಭ ಮಾಡಿದ್ರು. ನಾನು ಯಾಕೆ ಈ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ಬಿಟ್ಟೋದಂಥ ಸಾಕ್ಷಿ ಗುಡ್ಡೆಗಳು. ಒಬ್ಬ ಮುಖ್ಯಮಂತ್ರಿಗಳು ಬಿಟ್ಟೋಗಿ ಪರಿಶುದ್ಧವಾದಂಥ ಆಳ್ತ ವೀರೇಂದ್ರ ಪಾಟೀಲ್ ಅವರು ಯಾವುದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಬೇಕಾದಷ್ಟು ಸಂದರ್ಭದಲ್ಲಿ ಅವರು ಚೀಫ್ ಮಿನಿಸ್ಟರ್ ಕೂಡ ಹಾಗೂ ಕೂಡ ನಾನು ಶಾಸಕನಾಗಿದ್ದೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೇನೆ. ಹೆಂಗೆ ಸ್ಪೀಕರ್ ಸಾಹೇಬರು, ನಮ್ಮ ಹೊರಟ್ಟಿ ಸಾಹೇಬರು 8ನೇ ಬಾರಿ ಬಂದರು, ಹಂಗೆ ನಾನು 8ನೇ ಬಾರಿ ಈ ಅಸೆಂಬ್ಲಿಗೆ ಬಂದಿದ್ದೇನೆ. ಅದನ್ನು ಮೊಯ್ಲಿಯವ್ರು ನೋಡಿದ್ದೇನೆ. ದೇವೇಗೌಡರು ಅವರು ಕೂಡ ಅಪಾರವಾದಂಥ ಹೋರಾಟ ಮಾಡಿಕೊಂಡು ಅವರು ಕೂಡ ರೈತರ ಬಗ್ಗೆ ಅವ್ರಿಗಿದ್ದಂಥ ಒಂದು ಕಾಳಜಿ. ಆಗ ಬ್ರಿಡ್ಜ್ ಯಾವುದು ಫಸ್ಟ್ ಫ್ಲೈಓವರ್ ಮಾಡಿದ್ದು ಅವರೇ, ಮೈಸೂರು ಫ್ಲೈಓವರ್ ಕೂಡ ಅವರು ಕೂಡ ಕೂತ್ಕೊಳ್ಳಿ ಸರ್ ದಯವಿಟ್ಟು. ನಾನೇ ಹೇಳ್ತಾ ಇದ್ದೀನಿ. ನಿಮ್ಗಿನ್ನ ಜಾಸ್ತಿ ಹಿಸ್ಟ್ರಿ ನನಗೆ ಗೊತ್ತಿದೆ. I don't like to read history or don't like to write history. I believe in creating history. That is my passion. So ತಲೆ ಕೆಡಿಸ್ಕೊಬೇಡಿ, ನನಗೆ ಇದೆ. ಸ್ವಲ್ಪ ಕೂತ್ಕೊಳ್ಳಿ, ನೀವು ತಾಳ್ಮೆಯಿಂದ ಕೂತ್ಕೊಂಡ್ರೆ ಎಲ್ಲ